ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NKR TV ಕನ್ನಡ, ಅಣು ಅಣುವಿನಲ್ಲೂ ಕನ್ನಡತನ. ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ. ಡಾಕ್ಟ್ರು ಗಣೇಶ್ ಕಾಸರಗೋಡರು ನಮ್ಮ ಜೊತೆನೇ ಇದ್ದಾರೆ. ಅವ್ರನ್ನ ಈಗ ಮಾತಾಡ್ಸೋಣ. ಕಳೆದ ಸಂಚಿಕೆಯಲ್ಲಿ ನಾವು ಬೆಳ್ಳಿ ಕಾಲುಂಗುರ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ಈ ಸಿನಿಮಾದಲ್ಲಿ ನಮ್ಮ ಡಾಕ್ಟ್ರು ಹೇಳ್ದಂಗೆ ಮೊದಲನೇದಾಗಿ KV ರಾಜು ಅವ್ರ ಬಗ್ಗೆ ಮಾತಾಡಿದ್ವಿ, ನಿರ್ದೇಶಕರ ಬಗ್ಗೆ. ಹಾಗೆಯೇ ಸಿನಿಮಾದ ನಾಯಕ ನಟಿ ಮಾಲಾಶ್ರೀ ಅವ್ರ ಬಗ್ಗೆ, ಸುನಿಲ್ ಅವ್ರ ಬಗ್ಗೆ ಮಾತಾಡಿದ್ವಿ. ಚಿತ್ರದ ನಿರ್ಮಾಪಕರು ಸಾರಾ ಗೋವಿಂದ್ ಅವ್ರ ಬಗ್ಗೆನೇ ಮಾತಾಡಿದ್ವಿ. ಹಾಗೆಯೇ ಈ ಒಂದು ಸಂಚಿಕೆಯಲ್ಲಿ ಇನ್ನೂ ಸಾಕಷ್ಟು ವಿಷಯಗಳಿದೆ. ನನಗೆ ಗೊತ್ತು ನೀವು ಯಾವ ವಿಷಯಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂತ. ಆ ವಿಷಯನ ಮುಂದಿನ ಭಾಗದಲ್ಲಿ ನಿಮ್ಮ ಮುಂದೆ ನಾನು ತೊಗೊಂಬರ್ತೀನಿ ಅಂತ ಹೇಳ್ತಾ, ಡಾಕ್ಟ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ ಬೆಳ್ಳಿ ಕಾಲುಂಗುರ ಈ ಸಿನಿಮಾ ಶುರುವಾಗದೆ ಒಂದು ಪೆಟ್ಟಿಗೆ, ಅದರೊಳಗಡೆ ಇರುವಂಥ ಬೆಳ್ಳಿ ಕಾಲುಂಗುರದಿಂದ ಅದಕ್ಕೆ ಪೂಜೆ ಮಾಡಿ ಶುರು ಮಾಡ್ತಾರೆ. ಈ ಬೆಳ್ಳಿ ಕಾಲುಂಗುರನೇ ಹೈಲೈಟ್ ಮಾಡುವಂಥ ಐಡಿಯಾ, ಥಾಟ್ ಹೆಂಗೆ ಬಂದಿರುತ್ತೆ ಸರ್? ಅದು ಏನು ಡೈರೆಕ್ಟ್ರ್ ಏನು ಯೋಚನೆ ಮಾಡಿದ್ರು, ಸ್ಕ್ರಿಪ್ಟಿನಲ್ಲಿ ಏನಿತ್ತು ಅದು ಬರೆದಾಗ ಮತ್ತು ಯೋಚನೆ ಮಾಡಿದಾಗ ಯಾವ ಇದು ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟು ಇದೇನಾಗುತ್ತೆ, ಮಾಲಾಶ್ರೀ ಸುನೀಲ್ ಎಲ್ಲೋ ಕಡೆ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಲವಲೇಶವು ಅದರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಸಿನಿಮಾ ಸೀಕ್ವೆನ್ಸ್ ಅದು ಕರೆಕ್ಟಾಗಿದೆ, ಅದಕ್ಕೆ ತಕ್ಕ ಹಾಗೆ ಮಾಡಿದ್ದಾರೆ ಅಷ್ಟು ಹೊರತು ಇನ್ನೇನೂ ಇಲ್ಲ. ಭಾಷೆ, ಉತ್ತರ ಕರ್ನಾಟಕದ ಭಾಷೆ ಇದೆಯಲ್ಲ, ನಿಜ. ಅದರಲ್ಲಿ ದಿಢೀರೊಂದು ನೆನಪಾದ್ದು ಶಿವಕುಮಾರ್ದು ಕ್ಯಾರೆಕ್ಟರ್. ಹೌದು, ಶಿವಕುಮಾರ್ ಕ್ಯಾರೆಕ್ಟರ್ ಮಾಡಿದ ಮೇಲೆ ಈ ರೀಸೆಂಟಾಗಿ ಸಿಕ್ಕಿದ್ದು ಯಾವುದೋ ತಾಜಾ ತಿಂಡಿಯ ಹೋಟೆಲ್ನ ಹತ್ರ ತಿಂಡಿ ತಿನ್ನುವಾಗ ಸಿಕ್ಕಿದ್ರು. ಗಂಡ ಹೆಂಡತಿ ಬಂದಿದ್ದರು, ಹೆಂಡತಿ ಕಾರಲ್ಲಿ ಕೂತ್ಕೊಂಡಿದ್ದರು. ಇವರು ಬಂದು ಗುರುಗಳೇ ಅಂತೇಳಿ ಬಂದ್ಬಿಟ್ಟು ಏನು ಮಾಡ್ತಾರೆ, ಗಡ್ಡೆಲ್ಲ ಬೆಳೆದ್ಬಿಟ್ಟಿದೆ. ಅಲ್ಲ, ಗಡ್ಡ ನಮಗೂ ಬೆಳೆದಿದೆ, ಆ ಥರ ಅಲ್ಲ. ಶಿವಕುಮಾರನ್ನು ನೋಡಿದರೆ ಏನೋ ಒಂದು ಅನಾಹುತ ಆಗಿದೆ, ಅವ್ರ ಮನಸ್ಸಲ್ಲಿ ಏನೋ ಕೊರಗಿದೆ ಅಂತೇಳಿ ಅನ್ನಿಸ್ತು ನನಗೆ. ಏನು ಪ್ರಾಬ್ಲಮ್ ಏನು ಅಂತ, ನಂದು ಇದೇ ಕೆಲಸ. ಪ್ರಾಬ್ಲಮ್ ಏನು ಅಂತ ಕೇಳೋದೇ ಕೆಲಸ ಆಗಿಬಿಟ್ಟಿದೆ. ಡಾಕ್ಟರ್ ಆರಾಮಾಗಿ ಕರೆಕ್ಟ್. ಸೊ ಹೇಳಿದ ಕೂಡಲೇ ನನಗೆ ಕಂಡಿದ್ದು ಅವನ ಕಣ್ಣಲ್ಲಿ ಸಣ್ಣಗೆ ನೀರು. ಏನಂದರೆ ಅಂಥ ಪಾತ್ರ. ಮತ್ತೆ ಅಲ್ಲಿಗೆ ಹೋಗ್ತಾನೆ ಬೆಳ್ಳಿ ಕಾಲುಂಗುರಕ್ಕೆ ಶಿವಕುಮಾರ್. ಅಂಥ ಪಾತ್ರ ಒಂದು ಸಿಕ್ಕಿದ್ರೆ ಸಾಕಿತ್ತು, ನಾನು ಮಿಂಚಿಬಿಡ್ತಿದ್ದೆ ಇಂಡಸ್ಟ್ರಿಯಲ್ಲಿ. ಈಗ ಇಲ್ವಲ್ಲ, ಸೀರಿಯಲ್ನಲ್ಲೂ ಇಲ್ಲ. ಏನಯ್ಯ ಸೀರಿಯಲ್ಲೂ ಇಲ್ಲ, ಇಷ್ಟೊಂದು ಸೀರಿಯಲ್ ಬರ್ತಾಯಿದೆ, ಹೊಸಬರೆಲ್ಲ ಬರ್ತಾಯಿದ್ದಾರೆ. ನಿಂದು ಏನು ಕಥೆ ಏನು, ಯಾಕೆ ಹಿಂಗೆ ಮಾಡ ಇಲ್ಲ, ಸಿಗಲ್ಲ. ಯೋಗ ಮತ್ತು ಪದೇ ನಾನು ಯೋಗ್ಯತೆ ಕೊಡಬೇಕು. ಅಲ್ಲಿ ಬಂದಿತ್ತು ಬೆಳ್ಳಿ ಕಾಲುಂಗುರದಲ್ಲಿ ಶಿವಕುಮಾರಿಗೆ. ಆಮೇಲೆ ಇಲ್ಲ, ಸ್ಟಾಪ್, ಮುಗಿದೋಯ್ತು. ಅದು ಆ ಕಣ್ಣೀರಿದೆಯಲ್ಲ, ನನಗೆ ಮತ್ತೆ ವಾಪಸ್ಸು ಬೆಳ್ಳಿ ಕಾಲುಂಗುರದ ಅವನ ಕ್ಯಾರೆಕ್ಟರ್ ಅದು ಇದೆಲ್ಲ ನೆನಪಾಗಲಿ ಶುರು ಆಯಿತು ಶಿವಕುಮಾರ್. ಇದು ಒಂದು ಘಟ್ಟ. ಆಮೇಲೆ ಬೆಳ್ಳಿ ಕಾಲುಂಗುರದಲ್ಲಿ ನಾವು ಈಗ ಆಮೇಲೆ ತೀರ್ಕೊಂಡ ಮೇಲೆ ಏನೇನಾಗ್ತಾಯಿದೆ ಇದೆಲ್ಲ ಯೋಚನೆ ಮಾಡಿಕೊಂಡು ಗಾಸಿಪ್ ಹರಡಿರೋದು ಇದೆಲ್ಲ ಬರ್ತದೆ. ಇದು ಬಂದಾಗ ಬೆಳ್ಳಿ ಕಾಲುಂಗುರ ನಾವು ಕನೆಕ್ಟ್ ಮಾಡ್ಬೋದು ಅಷ್ಟೇ. ನಿಜ. ಕನೆಕ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆ ದಿನ ಹೇಳಿದ ಒಂದು ಸಸ್ಪೆನ್ಸ್ ಇದೆಯಲ್ಲ, ಅದು ನನ್ನಲ್ಲೇ ಉಳಿದೋಯ್ತು. ಅದು ಎಲ್ಲೂ ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಆಗಿಲ್ಲ ನನಗೆ. ಕಾಲ ಅಷ್ಟೇ. 31 ವರ್ಷಗಳ ನಂತರ ಆತ ಹೇಳಿದ ಮಾತು ಇನ್ನೂ ನನಗೆ ನೆನಪಿದೆ. ಅದನ್ನು ನಾನು ಒಂದು ಕಡೆ ದಾಖಲೆ ಕೂಡ ಮಾಡಿದ್ದೆ. ಸರ್, ಇದರಲ್ಲಿ ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗೋದು ಅಂತಂದರೆ ಹೇಳಿದೆ ನಾವು, ಗುರುದತ್ ಅವರ ಪಾತ್ರ ತುಂಬ ಚೆನ್ನಾಗಿತ್ತು. ಜೊತೆಗೆ ಮಾಸ್ಟರ್ ಆನಂದ್ ಕೂಡ ಇದ್ದಾರೆ. ನನಗೆ ಸಿನಿಮಾ ನೋಡ್ತಿರ್ಬೇಕಾದ್ರೆ ಒಂದು ಅನ್ನಿಸ್ತು, ಸ್ಟಾರ್ಟಿಂಗ್ ಸೀನು ಸುನಿಲ್ ಅವರು ಮಾಸ್ಟರ್ ಆನಂದನ ಕಾರಲ್ಲಿ ಕೂಡಿಸ್ಕೊಂಡು ರೌಂಡ್ ಓಡಿಸ್ತಿರ್ತಾರೆ. ಎಷ್ಟು ಫಾಸ್ಟಾಗಿ ಹೋಗ್ತಿರುತ್ತೆ ಅಂದರೆ ಕಾರು, ನನಗೆ ನೋಡ್ತಾರೆ ನನಗೆ ಭಯ ಆಗ್ತದೆ. ಗುರು ಮಾಸ್ಟರ್ ಆನಂದ್ ಒಂದು ಕಾಲು ಆಚೆ ಕಡೆ ಒಂದು ಕೈ ಆಚೆ ಕಡೆ ಹಾಕ್ಬಿಟ್ಟು ಹಿಂಗೆ ಅಂತ ಇದ್ದಾರೆ ಜೋರಾಗಿ. ಅದು ಅವ್ರದ್ದು ಒಂದು ಮಾತಾಡಬೇಕು ಅಂತಂದರೆ, ನಾವು ಚಿಕ್ಕ ವಯಸ್ಸಲ್ಲಿ ನಾನು ಗೌರಿ ಗಣೇಶ ಈ ಸಿನಿಮಾ ನೋಡಿ ಮಾಸ್ಟರ್ ಆನಂದ್ ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೆ. ಆ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ನಮ್ಗೆ ಏಜ್ ಹತ್ರ ಕ್ಯಾರೆಕ್ಟರ್ ಸಿಕ್ಕಿಲ್ವಲ್ಲ ಅಂತ ಅನ್ನಿಸ್ತು. ಇವಾಗ ಮಿಸ್ಟರ್ ಆನಂದ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ, ಮಾಸ್ಟರ್ ಆನಂದ್ ಅಂತಲೇ ಹೇಳ್ಬೇಕು. ರೀಸೆಂಟಾಗಿ ಮಾತಾಡಿದ್ದೆ, ಆತನ ಲೋಕನೇ ಬೇರಾಗಿದೆ. ಏನಂದರೆ ಸ್ವಾಮಿಗಳು ಮಾತಾಡ್ತಾರೆ, ಸ್ವಾಮೀಜಿಗಳು. ಆಶ್ಚರ್ಯ ಆಗೋಯ್ತು. ಅವರಿಗೆ ತುಂಬ ಕಾಂಟ್ಯಾಕ್ಟ್ ಹೀಗಿರೋದು ವಿನಯ ಗುರೂಜಿ. ಅಂದರೆ ಆಧ್ಯಾತ್ಮದ ಕಡೆ ಪೂರ್ತಿಯಾಗಿ ವಿನಯ ಗುರೂಜಿ ಹತ್ರ ರೆಗ್ಯುಲರಾಗಿ ಅವ್ರ ಜೊತೆ ಇರ್ತಾರೆ. ಇಲ್ಲಿ ಉತ್ತರಹಳ್ಳಿಯಲ್ಲೆಲ್ಲ ಒಂದು ಆಶ್ರಮ ಇದೆ ಅಂತೆ, ಅಲ್ಲಿ ಇರ್ತಾರೆ ಅವರು. ಸೊ ಈ ಆನಂದ್ ನನಗೆ
ಆ ಅನಂತ್ ನಾಗ್ ಜೊತೆ ಮಾಡಿದ ಕ್ಯಾರೆಕ್ಟರ್ ಇದೆಲ್ಲ ಗಣೇಶನ ಮದುವೆಗಳು ಇತ್ಯಾದಿ ಅಲ್ಲಿ ಆನಂದ್ ನೆನಪಾಗ್ತಾರೆ. ನಾನು ಕೇಳ್ತಾ ಇದ್ದೇನೆ ಅವ್ರ ಹತ್ರ, ಮಾಸ್ಟರ್ ಆನಂದ್ ಹತ್ರ, ಏನು ಎಲ್ಲ ಬದಲಾವಣೆ ಹೇಗೆ ಸಾಧ್ಯ, ಇದಕ್ಕಾಗಿ ನಿಮ್ಮ ಒಂದು ಕೂತ್ಕೊಳ್ಬೇಕು ಮಾತಾಡಲಿಕ್ಕೆ ಅಂತೇಳಿ ನಿಮ್ಮ ಅಂತ ಬಂದ್ಬಿಡ್ತಾರೆ. ಆಗ ನಿನ್ನಂತ ಮಾತಾಡಿದವನು ನಾನು. ಈ ಅಧ್ಯಾತ್ಮ ಇದೆಲ್ಲ ಮಾತಾಡ್ತಾ ಇರುವಾಗ ಪಕ್ಕ ಮಾತಾಡ್ತಾನೆ, ಅದರಲ್ಲಿ ಏನು ಇದಿಲ್ಲ, ಗೊಂದಲ ಇಲ್ಲ. ಏನೇನಾಯಿತು ಗುರೂಜಿ ಅವರು ಯಾವುದೋ ಒಂದು ಹಂತದಲ್ಲಿ, ಅದು ನಾವು ಮಾತಾಡ್ತಿರೋದು ಎಲ್ಲೆಲ್ಲೋ ಹೋಗ್ತದೆ ಅನ್ನೋ ಗೊತ್ತಿಲ್ಲ, ಆನಂದ್ ಬಗ್ಗೆ ಮಾತ್ರ ಒಂದು ಸಲ ಇವರು ನಮ್ಮ ಕುಮಾರಸ್ವಾಮಿ ಅವರು ಸ್ವಲ್ಪ ಡಲ್ಲು ಹೊಡೆದಾಗ ಅವ್ರ ಹತ್ರ ಹೋಗಿದ್ದಂತೆ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿದಂತೆ, ಡೈರೆಕ್ಟ್ ಹೇಳ್ಬಿಟ್ಟಿದ್ದು. ಹಾಗೆ ಮುಖ್ಯಮಂತ್ರಿ ಆದವರು, ಯಾವ ಸಂದರ್ಭವೂ ಇರಲಿಲ್ಲ, ಅವ್ರು ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ, ಬಟ್ ಮುಖ್ಯಮಂತ್ರಿ ಆದರು. ಇದು ಅವರು ಮೊದಲೇ ಹೇಳಿದ್ದಾರೆ ಅಂತ ಆನಂದ್ ನನ್ನ ಹತ್ರ ಹೇಳಿರೋದು. ಇಂಥ ಕೆಲವು ಇನ್ಸಿಡೆಂಟ್ಗಳನ್ನ ಹೇಳಿದಾಗ ಆನಂದ ಸ್ವಾಮೀಜಿ ಹಂಗಾಗೋಯ್ತು. ಮಾಸ್ಟರ್ ಅಲ್ಲ, ಅದು ಮಿಸ್ಟರು ಅಲ್ಲ, ಗುರೂಜಿ ಹಂಗಾಗ್ಬಿಟ್ಟಿದ್ದಾರೆ ಈಗ. ಆಮೇಲೆ ಈ ಇದರಲ್ಲೂ ತುಂಬ ಕಮ್ಮಿ, ಈ ಪರಿವೇಶಗಳಲ್ಲಿ ಬರೋದೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಅವರ ಇದೇ. ನಾನು ಮತ್ತೆ ಇನ್ನೊಂದು ಕೇಳಿದೆ, ಮನೇಲಿ ಹೇಗೆ ಅಂತೇಳಿ, ಮನೇಲಿ ಅಣ್ಣ ಮಾತಾಡಬೇಡಿ ಇದ್ರ ಬಗ್ಗೆ, ಮನೇಲಿ ಗಲಾಟೆ ಆಗ್ತದೆ. ಸೊ ಅವ್ರು ಯಾವುದೊಂದು ಹೇಳ್ಕೊಂಡಿದ್ರು, ಅವ್ರ ಮಗಳು ಈಗ ತುಂಬಾ ಫೇಮಸ್. ಹೌದು. ಸೊ ಅವ್ರು ಅದೇ ಹೇಳ್ಕೊಂಡಿದ್ರು ಯಾವಾಗಲೂ, ನಾನು ಆಚೆ ಕಡೆ ಎಷ್ಟು ಹುಲಿ ಥರ ಇರ್ತೀನೋ ಮನೇಲಿ ಆ ಥರ ಇಲ್ಲಿ ಅಂತ ಅಂತಿದ್ರು. ಸೊ ಆದರೂ ಅವರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಸೊ ಆನಂದ್ ಅವ್ರದ್ದು ಇಷ್ಟ ಆಯಿತು. ಸೊ ಹಾಗೆಯೇ ಇನ್ನೊಂದು ವಿಷಯ ಏನಂತಂದರೆ, ಸುನಿಲ್ ಅವ್ರದ್ದು ನೀವು ಹೇಳ್ತಿದ್ರು, ಎಂಥ ಸ್ಫುರದ್ರೂಪಿ ನಟ ಅವರು, ಎಷ್ಟೋ ಅವಕಾಶಗಳು ಬರ್ತಾ ಇತ್ತು, ಅವ್ರು ಇದ್ದಿದ್ರೆ ಮಾಲಾಶ್ರೀ ಅವ್ರು ನಿಜವಾಗ್ಲೂ ಮದುವೆ ಆಗ್ತಿದ್ರು ಅಂತಲೇ ಹೇಳಿದ್ರಿ, ಅವರೇ ಹೇಳ್ಕೊಂಡಿದ್ರು. ಡಾಕ್ಟರ್ ಇದ್ದಾರೆ, ಮಾತುಕತೆನ ಮುಂದುವರಿಸೋಣ. ಡಾಕ್ಟ್ರೆ, ಎಸ್, ನಮ್ಮೆಲ್ರಿಗೂ ಸಮಸ್ಯೆ ಇಟ್ಕೊಂಡೇ ಬರ್ತಾ ಇದ್ದಾರೆ, ಪೇಷಂಟ್ ಆಗಿಬಿಟ್ಟಿದ್ದಾರೆ. ಇಲ್ಲ, ಆಕ್ಚುಲಿ ಡಾಕ್ಟರ್ನ ತುಂಬಾ ಚೆನ್ನಾಗಿ ಮಾತಾಡ್ಸಕ್ಕೆ, ನಗಾಡಕ್ಕೆ, ಅದಕ್ಕೆ ಇನ್ನೊಂದ್ಸಲ ಬರ್ತೀನಿ. ಈಗ ಸ್ವಲ್ಪ ಸಮಸ್ಯೆ, ಸಿನಿಮಾ ಡಾಕ್ಟರ್. ಎಸ್ ಎಸ್. ಸೊ ಡಾಕ್ಟ್ರೆ, ಈಗ ನಮ್ಮೆಲ್ಲ ಜನ್ರೇಷನ್ಲಿ, ಇವಾಗ ನಾನಿರೋ ಜನ್ರೇಷನಲ್ಲಿ ಕನಸಿನ ರಾಣಿ, ಡ್ರೀಮ್ ಗರ್ಲ್ ಅಂದರೆ ನನಗಂತೂ ರಮ್ಯ ಅವರು, ಸುಮಾರು ಜನಕ್ಕೆ ರಮ್ಯ ಅವರು ಅಂದರೆ ಕ್ರಶ್. ಸೊ ಕನಸಿನ ರಾಣಿ ಅಂದಾಗ ಸ್ವಲ್ಪ ಹಿಂದಿನ ನಮ್ಮ ತಂದೆಯವರ ಕಾಲದಲ್ಲೆಲ್ಲ ಮಾಲಾಶ್ರೀ ಅವ್ರು ಹೇಳೋದೇ ಫಸ್ಟ್ ಹೆಸರು ಮಾಲಾಶ್ರೀ, ನನ್ನ ಫೇವ್ರೆಟ್ ಹೀರೋಯಿನ್ ಮಾಲಾಶ್ರೀ. ಸೊ ಮಾಲಾಶ್ರೀ ಅವರು, ನೀವು ಹೇಳ್ತೀರಿ ಪರ್ವತಮ್ಮ ಅವರು ಇಂಟ್ರೊಡ್ಯೂಸ್ ಮಾಡಿಸಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಂಜುಂಡಿ ಕಲ್ಯಾಣದ ಮೂಲಕ ಅಂತ. ಸೊ ಆಮೇಲೆ ಅವರ ಕೆರಿಯರ್ ಹೇಗೆ ಟೇಕ್ ಆಫ್ ಆಯಿತು ಸರ್? ಒಂದು ಸಿನಿಮಾ ನಂಜುಂಡಿ ಕಲ್ಯಾಣ, ಅಲ್ಲಿಂದ ಟೇಕ್ ಆಫ್ ಆದ್ದು ಇಳೀಲೇ ಇಲ್ಲ. ಯಾವ ಮಟ್ಟಕ್ಕೆ ಎತ್ತರಕ್ಕೆ ಅವರ ಪ್ರಭಾವ ಬೆಳೀತು ಅಂತ ಹೇಳಿದ್ರೆ, ಒಂದು ಹಂತ ಎಲ್ಲಿ ನೋಡಿದರೂ ಮಾಲಾಶ್ರೀ ಕನ್ನಡ ಸಿನಿಮಾದಲ್ಲಿ. ಸುಮಾರು 3-4 ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾ ಇರೋದು. ಎಲ್ಲೋ ಹೈದರಾಬಾದ್ನಲ್ಲಿ ಇರ್ತಾರೆ, ತೆಲುಗು ಸಿನಿಮಾ ಅಂತೇಳಿ ಇದ್ದಕ್ಕಿದ್ದಾಗೆ ಕರ್ನಾಟಕಕ್ಕೆ ಬರ್ತಾರೆ, ಕನ್ನಡ ಸಿನಿಮಾ ಅಂತ ಮಾಡ್ತಾರೆ. ಸೊ ಅದು ತಲೆಗೆ ಹತ್ತಿರಬೇಕು ಅಂತ ಅನಿಸುತ್ತೆ ಯಾರಿಗಾದರೂ ಕೂಡ. ಅದೊಂದು ಒಂದು ಖುಷಿ ಇರ್ತದೆ, ಆ ಖುಷಿಯಲ್ಲೇ ಮಾತಾಡಿಬಿಡೋದೇನೋ ಅಂತ. ಅವ್ರು ಮಾತಾಡಿದ್ದೇನೆಂದರೆ, ಮಾಲಾಶ್ರೀ ಅವರು ನನ್ನ ಜೊತೆ ಯಾವ ಒಂದು ಕೋತಿ ಆ್ಯಕ್ಟ್ ಮಾಡಿದರೂ ಕೂಡ ಆ ಸಿನಿಮಾನ ಜನ ನೋಡ್ತಾರೆ ಅಂತ. ಆಗ ತುಂಬ ಹೆಚ್ಚಿನ ಸಿನಿಮಾದಲ್ಲಿ ಆ ಕಾಲ ಈಗ ಮಾತಾಡ್ತಿರುವಾಗ ಆ್ಯಕ್ಟ್ ಮಾಡ್ತಿದ್ದು ಶಶಿಕುಮಾರ್, ಅಂದರೆ ಮಾಲಾಶ್ರೀ ಅವ್ರ ಜೊತೆ. ಹೌದೌದು. ಸೊ ಅಂದರೆ ಮಾಲಾಶ್ರೀ ಅವರು ಶಶಿಕುಮಾರ್ ಅವ್ರಿಗೆ ಹಂಗೆ ರೆಫರ್ ಮಾಡಿದ್ರಾ? ಇಲ್ಲ. ನಾನು ಕೇಳಿದೆ ಶಶಿಕುಮಾರ್ ಹತ್ರ, ಶಶಿ ಅದು ಏನೋ ಕೋತಿ ಬಗ್ಗೆ ಎಲ್ಲ ಮಾತಾಡಿದೆ, ಕೋತಿ ಬಗ್ಗೆ ತಾನೆ, ನನ್ನ ಬಗ್ಗೆ ಅಲ್ವಲ್ಲ ಅಂಥೇಳಿ ಜಾರ್ಕೊಂಡ್ಬಿಟ್ಟ. ಬಟ್ ಜನ ಅಂದರೆ ಆಡಿಯನ್ಸ್ ಆಗಲಿ, ನಮ್ಮ ಪತ್ರಿಕಾ ಓದುಗರಾಗಿರಲಿ, ಅಥವಾ ಚಾನಲ್ ನೋಡುವಂಥ ಮಂದಿಗಳಾಗಲಿ ಯೋಚನೆ ಮಾಡಿದ್ದು ಇದನ್ನೇ, ಶಶಿಕುಮಾರ್ ಬಗ್ಗೆ ಕುರಿತಾಗಿಯೇ ಹೇಳಿರಬೇಕು ಅಂತೇಳಿ. ಸೊ ಅಂದರೆ ಇಲ್ಲಿ ನಮಗೆ ಮಾಲಾಶ್ರೀ ಅವ್ರದ್ದು ಕೆರಿಯರ್ ಗ್ರಾಫಿಂಗೆ ಮೇಲೆ ಹೋಗ್ತಿದ್ದಂಗೆ ಅವ್ರಿಗೆ ಏನೋ ಒಂದು ಆ್ಯಟಿಟ್ಯೂಡ್ ತೋರಿಸಿದ್ರು ಅಂತ ಅನಿಸುತ್ತೆ. ಅಲ್ಲ, ಇಲ್ಲಂದ್ರೆ ಇಂಥ ಮಾತು ಬರೋಲ್ಲ. ಅಕಸ್ಮಾತ್ತಾಗಿ ಕೂಡ ಇಂಥ ಮಾತು ಬರಬಾರ್ದಿತ್ತು. ದೊಡ್ಡ ಕಾಂಟ್ರವರ್ಸಿ ಆಯಿತು ಆಗ, ತುಂಬ ದೊಡ್ಡ. ನಾವೇ ಖುದ್ದಾಗಿ ಬರೆದವರೇ ನಾವು ಒಂದು ಆ ಜನ್ರೇಷನ್ನ ಪತ್ರಕರ್ತರೇ ಬರೆದವರು. ಕೋತಿ ಆ್ಯಕ್ಟ್ ಮಾಡಿದ್ರು, ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರು ಜನ ನೋಡ್ತಾರೆ ಅಂದರೆ, ಜನವನ್ನು ಇನ್ಸಲ್ಟ್ ಮಾಡಿದ, ಹೀರೋನನ್ನು ಇನ್ಸಲ್ಟ್ ಮಾಡಿದ, ಹೇಗೆ ಕನ್ಫ್ಯೂಷನ್. ತಪ್ಪು, ಆ ಪದ ಅಲ್ಲಿ ಬರಬಾರ್ದಿತ್ತು, ಬಂತು. ಎಡವಟ್ಟಾಗೋದು ಇಂಥ ಸಂದರ್ಭದಲ್ಲಿ ಮಾತ್ರ.
ಆಗ ತಕ್ಷಣಕ್ಕೆ ಆಕೆ ವಾಲಿದ್ದು ಸುನಿಲ್ ಹತ್ರ. ಅವರಿಬ್ಬರ ಪರಿಚಯ ಹೇಗಾಗಿತ್ತು ಸರ್? ಪರಿಚಯ ಇದರಲ್ಲೇ ಬೆಳ್ಳಿ ಕಾಲುಂಗುರ ಸಿನಿಮಾದಿಂದಲೇ ಪರಿಚಯ ಆಗಿರೋದು. ಫಸ್ಟ್ ಫಿಲ್ಮು ನಾದ ಸುರಭಿ ಅಂತ ಇದು ಸುನಿಲ್ದ ಫಸ್ಟ್ ಫಿಲ್ಮು. ಅದು ತುಂಬ ತಡ ಆಗಿ ರಿಲೀಸ್ ಆಯಿತು ಅಂತ ಹಾಗೇನೋ ಒಂದು ಸುದ್ದಿ ಇದೆ. ಆಮೇಲೆ ಶ್ರುತಿಯಲ್ಲಿ 5-6 ಮಂದಿ ಹೀರೋಗಳಿದ್ದಾರೆ. ಸೊ ದ್ವಾರಕೀಶ್ ಒಂದು ಲೈಫ್ ಕೊಟ್ಟವರು. ಶ್ರುತಿಗೂ ಅಷ್ಟೇ, ನಟಿ ಶ್ರುತಿಗೂ ಅಷ್ಟೇ, ಸುನಿಲ್ಗೂ ಅಷ್ಟೇ. ಬಟ್ ಸುನಿಲ್ದು ಪಾತ್ರ ಸ್ವಲ್ಪ ದೊಡ್ಡದಾಗಿತ್ತು, ಮಿಂಚಿಬಿಟ್ಟು. ಸೊ ಆ ಸಿನಿಮಾ ಶ್ರುತಿ ಸಿನಿಮಾದ ಮೂಲಕ ಮೇಲೆ ಬಂದಂತಹ ಸುನಿಲ್ ಇಲ್ಲಿ ಶ್ರುತಿ ಹಿಡಿದ್ರು. ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ, ಅದು ಐಡಿಯಾ ಇಲ್ಲ. ಅಂದರೆ ಒಂದೇ ಸಿನಿಮಾದಲ್ಲಿ ಮಾಡ್ತಾ 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 ಅದು ಏನೋ ಒಂದು ಭಾವನಾ ಲೋಕದಲ್ಲಿ ಅವರು ವಿಹರಿಸುವುದಾಗಲಿ ಇಂಥದ್ದೆಲ್ಲ ಆಗುತ್ತೆ ಅನ್ನೋಂಥ ಗೊತ್ತಿಲ್ಲ. ಬಟ್ ಹಾಗೆಲ್ಲ ದಿಢೀರಂತ ಒಂದು ನಿರ್ಧಾರಕ್ಕೆ ಬರಲಿಕ್ಕೂ ಆಗಲ್ಲ. ಬಟ್ ಇದು ಸುನಿಲ್ ನನ್ನ ಹತ್ರ ಮಾತಾಡಿದ ರೀತಿ, ಪದಗಳ ಜೋಡಣೆ, ಇದೆಲ್ಲ ನೋಡಿದರೆ ಪಕ್ಕ. ಸರ್, ಈಗ ಸುನಿಲ್ ಅವರು ನಿಮ್ಮ ಕೂಡಿ ಮಾತಾಡಿದರು ಒಂದ್ಸಲ, ನೀವೇ ಹೇಳ್ತೀವಿ ಗುರುಕಿರಣ್ ಅವ್ರ ಜೊತೆ ಬಂದಿದ್ರು, ಸಿಕ್ಕಿದ್ರು ಅಂತ. ಆಗ ಸುನಿಲ್ ಅವ್ರು ಇದ್ದಿದ್ದ ರೀತಿ ಹೇಗಿತ್ತು ಸರ್? ತುಂಬ ಹಂಬಲ್ ವ್ಯಕ್ತಿನ, ಡೌನ್ ಟು ಅರ್ಥ, ಅಥವಾ ಈ ಬೆಂಗಳೂರು ಸಿಟಿ ಕಾಂಕ್ರೀಟ್ ಕಾಡು, ಇಲ್ಲಿಗೆ ಬಂದವರು ಎಲ್ಲ ಕಣ್ಣಿಗೆ ಕಟ್ಕೊಂಡೇ ಬಂದಿರ್ತಾರೆ. ಬಿಚ್ಚಿದಾಗ ದಿಗ್ಭ್ರಮ ಆಗಿರ್ತದೆ. ಅವರಿಬ್ಬರಿಗಾದ್ದು ಅದನ್ನು, ಸುನಿಲ್ಗೆ ಮತ್ತು ಗುರುಕಿರಣ್ಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಒಂದು ಹಂತದಲ್ಲಿ ಇಬ್ಬರೂ ಕೇಳಿದ್ರು ನನ್ನ ಹತ್ರ, ಗುರು ನಾವು ಹೊರಟೋಗ್ಬಿಡ್ತೀವಿ, ಇಲ್ಲಿ ಆಗಲ್ಲ ಅಂತ ಅನಿಸುತ್ತೆ ಅಂತ. ಯಾಕೆಂದರೆ ಗುರುಕಿರಣ್ ಅಲ್ಲಿ ಮಂಗಳೂರಿನಲ್ಲಿ ಕ್ವಾಲಿಟಿ ಬಾರ್ ಇದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಗುರುಕಿರಣ್. ಮತ್ತು ಅಲ್ಲಿ ಆರ್ಕೆಸ್ಟ್ರಲ್ಲಿ ಹಾಡ್ತಾ ಇದ್ದವರು. ಸೊ ಅವರು ದಿಢೀರ್ ಎಲ್ಲ ಬಿಟ್ಟು ಇಲ್ಲಿಗೆ ಬಂದು ಸಿನಿಮಾದಲ್ಲಿ ಅವಕಾಶ ಬೇಕು ಅಂತೇಳಿ ಕೈ ಹಿಡಿದಿದ್ದು ಅದನ್ನೇ ಹೇಳಿದ್ದು ಮೊದಲು ಉಪೇಂದ್ರ ಅವರು. ಅಲ್ಲಿಂದ ಹಿಂದೆ ಮುಂದೆ ನೋಡಿಲ್ಲ, ಗುರುಕಿರಣ್ ಮಿಂಚಿಬಿಟ್ರು. ಇಲ್ಲೂ ಅಷ್ಟೇ, ಅವರು ಇವರು ಹೇಳೋದಕ್ಕೆ ಸುನಿಲೇ ಹೇಳಿದ್ದಾರೆ, ಅಕಸ್ಮಾತ್ ಮಾಲಶ್ರೀ ಇಲ್ಲದೇ ಇರ್ತಿದ್ರೆ ನಾನು ಫೀಲ್ಡಲ್ಲಿ ಇರೋದು ಕಷ್ಟ ಆಗಿತ್ತು ಅಂತೇಳಿ ಅಷ್ಟು ಅವಕಾಶ ಕೊಟ್ಟು. ಅಂದರೆ ಅದು ಹೇಗೆ ಸರ್? ಈಗ ನಿರ್ದೇಶಕರು ಒಪ್ಕೊಳ್ತಿದ್ರು, ಒಪ್ಕೊಳ್ತಿದ್ರು. ಕೋತಿ ಆ್ಯಕ್ಟ್ ಮಾಡಿದ್ರು ಸಿನಿಮಾ ನೋಡ್ತಾರೆ ಅಂತ ಹೇಳಿದ ಮೇಲೆ ಆ ಮಾನಸಿಕ ಸ್ಥಿತಿ ಇದೆಯಲ್ಲ, ಆ ಎತ್ತರದ್ದು ಮಾನಸಿಕ ಸ್ಥಿತಿ, ಅದು ಧೈರ್ಯ. ನಾನು ಏನು ಮಾಡಿದ್ರು ನಡೀತದೆ ಅಂತೇಳಿ, ಅದು ಅಂಥದ್ದು ನಮ್ಮ ಕೆಲವು ತಾರೆಯರಿಗೆ ಬಂದಿದೆ. ಒಬ್ಬರು ಅದು ಇಲ್ಲಿ ಪ್ರಾಸ್ತಾವಿಕವಾಗಿ ಹೇಳ್ಬೋದು ಅಷ್ಟೇ, ಕಲ್ಪನಾ ರಾಜ್ಕುಮಾರ್ ಸಿನಿಮಾ ನಡೀತಾ ಇತ್ತು ಶೂಟಿಂಗ್. ಸೊ ಅಣ್ಣವರು ಕಾಯ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ ಮನೆ ಒಳಗಿನಿಂದ, ಕಾದ್ರೆ ಕಾಡಲಿ ಬಿಡ್ರಿ ಅಣ್ಣವರಿಗೆ ಬಂದು ಕರೆದವರು ಹೋಗಿ ರಿಪೋರ್ಟ್ ಮಾಡಿರ್ತಾರೆ. ಮುಗೀತು, ಕಲ್ಪನಾ ಸರ್. ಹಾಗೇನೆ ಅಂಥ ಸಂದರ್ಭಗಳು ಅಂತ ಬಂದೇ ಬರ್ತದೆ ಅವರಿಗೆ. ಅದು ಪೀಕಿನಲ್ಲಿ ಅವ್ರು ಏನೋ ಯೋಚನೆ ಮಾಡೋ ರೀತಿಯೇ ವ್ಯತ್ಯಾಸ, ಆ್ಯಟಿಟ್ಯೂಡ ಇಂಥದ್ದು, ಅದಕ್ಕೊಂದು ಬ್ರ್ಯಾಂಡೆಡ್ ಪದ ಇದೆ. ನಿಜ ಸರ್, ಹೌದು. ಆ್ಯಂಡ್ ಹಾಗೆಯೇ ಅವರು ಸುನಿಲ್ ಅವ್ರಿಗೆ ಕೊಟ್ಟಂಥ ಸಪೋರ್ಟಿಂದ ಫೀಲ್ಡಲ್ಲಿ ಇದ್ದೆ ಅಂತ ಸುನಿಲ್ ಅವ್ರು ಹೇಳ್ಕೊಂಡಿದ್ದಾರೆ ನಿಮ್ಮ ಹತ್ರ. ಸೊ ಎರಡಕ್ಕೂ ಕಾರಣ ಏನು? ಏನಕ್ಕೆ ಅವರಿಬ್ಬರ ಮಧ್ಯೆ ಇದ್ದಿದ್ದು ಸ್ನೇಹನ, ಅಥವಾ ಅದು ಸ್ನೇಹ ಪ್ರೀತಿಯಾಗಿ ಬದಲಾಗಿದ್ದ? ಅದನ್ನು ನಾನು ನಿಮ್ದು ತಿಳ್ಕೊಳ್ತೀನಿ. ಸರ್, ಸುನಿಲ್ ಅವ್ರದ್ದು ನಿಜವಾಗ್ಲೂ ಅದೊಂದು ಕೊಲೆನಾ ಅಥವಾ ಆಕ್ಸಿಡೆಂಟ್? ಇಲ್ಲ, ಖಂಡಿತವೂ ಕೊಲೆ ಅಲ್ಲ, ಆಕ್ಸಿಡೆಂಟ್. ಯಾಕೆಂದರೆ ಅದೆಲ್ಲದಕ್ಕೂ ಸಾಕ್ಷಿಯಾಗಿ ನಾನಿದ್ದೀನಿ. ಆತ ಅದಕ್ಕಿಂತ ಮೊದಲು ಮೊನ್ನೆ ಜುಲೈ 24ಕ್ಕೆ ತೀರ್ಕೊಂಡು 31 ವರ್ಷ ಆಗಿರೋದು. 31 ವರ್ಷ ಆದರೂ ಕೂಡ ಅವರ ಫ್ಯಾಮಿಲಿ ಅಮ್ಮ ಅವರೆಲ್ಲ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಪ್ರಕಟಣೆ ಕೊಟ್ಟಿದ್ದಾರೆ, ನೆನಪು ಮಾಡಿಕೊಂಡು ಸುನಿಲ್. ಆ ಪ್ರಕಟಣೆಯನ್ನು ಓದಿಬಿಡ್ತೀನಿ ನಾನು. ನಮ್ಮೆಲ್ಲರ ಎದುರೇ ಆಡಿ ಬೆಳೆದ ನಮ್ಮ ಕುಟುಂಬದ ಕುಡಿ ನೀನು. ಕನ್ನಡ ಚಿತ್ರರಂಗದಲ್ಲಿ ನೀನು ಏರಿದ ಎತ್ತರ ಅಗಣಿತವಾದದ್ದು. ಮಿಂಚೊಂದು ಮಿಂಚಿ ಮರೆಯಾದಂತೆ ನೀನು ನಮ್ಮಿಂದ ಮರೆಯಾಗಿ 3 ದಶಕಗಳೇ ಕಳೆದರೂ ನಮ್ಮೆಲ್ಲರ ಮನದಲ್ಲಿ ಎಂದೆಂದಿಗೂ ನೀನು ಅಜರಾಮರ. ನಿಮ್ಮ ಪ್ರೀತಿಯ ಕುಟುಂಬ ವರ್ಗ. ಆ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರುವಾಗ ನಂದು ಫ್ಲ್ಯಾಶ್ ಬ್ಯಾಕ್ ಎಲ್ಲ
ಫ್ಲ್ಯಾಶ್ ಬ್ಯಾಕ್ನಲ್ಲಿ ಸುನೀಲು, ಮಾಲಾಶ್ರೀ, ಬೆಳ್ಳಿ ಕಾಲುಂಗುರ ಅವ್ರು ಮಾಡಿದ ಎಲ್ಲ ಸಿನಿಮಾಗಳು ಬರ್ತಾಯಿತ್ತು, ಶ್ರುತಿ ಸಿನಿಮಾ ಎಲ್ಲ ಬರ್ತಾಯಿತ್ತು. ಆಮೇಲೆ ನಾನು ಒಂದು ಹಂತದಲ್ಲಿ ಅವರ ಮನೆಗೆ ಹೋಗಿದ್ದೆ, ಬಾರ್ಕೂರ್ನ ಮನೆಗೆ. ಅಂದರೆ ಅವರು ನಾನು ಡಾಕ್ಟ್ರ್ ಅಂತ ಒಪ್ಪಿದ ಮೇಲೆ ಅಂಥದ್ದೆಲ್ಲ ಸಂಶೋಧನೆ ಮಾಡಲಿಕ್ಕೆ ನಾನು ಹೋಗ್ಬೇಕಾಗುತ್ತೆ. ಮಾಡಲೇಬೇಕು ಸರ್. ನನಗೆ ವಿಶೇಷ ಏನಂದರೆ, ನನಗೆ ಈ ತಾರೆಯರ ಸ್ಟಾರ್ಗಳ ಹಿಂದೆ ನಾನು ಹೋಗಲ್ಲ. ಸ್ಟಾರ್ಗಳ ಇಂಟರ್ವ್ಯೂ ಮಾಡೋದು ಅದು ಇದೆಲ್ಲ ನನಗೆ ತುಂಬ ಕಷ್ಟ. ಈ ಥರ ಲೈಫ್ ಇದ್ದಾಗ ಅಲ್ಲಿ ಏನೋ ಒಂದು ಸ್ಟೋರಿ ಸಿಗ್ತದೆ ಅಂತ ಕುತೂಹಲದಿಂದ ನಾನು ಹೋಗ್ತಾ ಇರ್ತೀನಿ. ಹಾಗೆ ಹೋಗಿರುವಾಗ ಅಲ್ಲಿ ಅವರ ಕುಟುಂಬದವರೇ ಹೇಳಿದ್ದು, ಇದು ಸುದ್ದಿ ಹರಡಿದೆ, ಯಾರೋ ಭಾಗದವರು ಕೊಲೆ ಅಂತ, ತುಂಬ ಚೆಂದ ಇದ್ದಾನೆ ಹುಡುಗ, ಹೀರೋ, ಅವಕಾಶಗಳು ಪಡಿತಾ ಇದ್ದಾನೆ, ಆದ್ದರಿಂದ ಇದು ಕೊಲೆ ಆಗಿದೆ, ಮರ್ಡರ್ ಆಗಿದೆ, ಬೇಕಂತೇಳಿ ಆಕ್ಸಿಡೆಂಟ್ ಮಾಡಿಸಿದ್ದಾರೆ ಯಾರೋ ಅಂತೇಳಿ ಅವರು ಹೇಳಿದರು. ಯಾರು? ಸುನೀಲ್ ಅವರ ಬಾಬಾ ಶಾಂತಾರಾಮ ಶೆಟ್ಟಿ ಅಂತ. ಅವರ ಮನೆಗೆ ಅಲ್ಲಿ ಹೋದಾಗ ಆ ಮನೆಗೆ ಹೋದ ಸೀನ್ ಹೇಳ್ಬಿಡ್ತೀನಿ. ಹಾಂ ಸರ್. ಬಾರ್ಕೂರಿಗೆ ಹೋಗಿದ್ದೀನಿ. ಬಾರ್ಕೂರಿಗೆ ಹೋಗಿ ಎಲ್ಲ ನಿಶ್ಶಬ್ದ, ಸ್ಮಶಾನ ಮೌನ. ಅಲ್ಲೇನು ಯಾರು ಜನಸಂದಣಿ, ಯಾರು ಹುಡುಗರು ಯಾರೂ ಇಲ್ಲ, ಖಾಲಿ ಮನೆ ಮಾತ್ರ ಕಾಣ್ತಾ ಇದ್ದಾನೆ. ನನಗೆ ಈಗಲೂ ಕಾಣ್ತಾ ಇದೆ. ಎಲ್ಲ ಪಾಚಿಗಿಟ್ಟಿದ ಮನೆ, ಪೂರ್ತಿ ಪೇಂಟೆಲ್ಲ ಹೋಗ್ಬಿಟ್ಟಿದೆ. ಸುಮ್ಮನೆ ಹೋದಾಗ ಅಲ್ಲಿ ಒಂದು ಚಾವಡಿ ಅಂತಿದೆ ಅಲ್ಲ, ಊರಿನ ಭಾಷೆಯಲ್ಲಿ ಚಾವಡಿ ಅಂತ. ಅಲ್ಲಿ ಸುನೀಲ್ನ ಒಂದು ಫೋಟೋ ಚೇರ್ ಮೇಲೆ ಫುಲ್ ಒಂದು ಫೋಟೋ, ಅದಕ್ಕೊಂದು ಹಾರ ಹಾಕಿದ್ದಾರೆ. ಅದು ನೋಡಿದೆ. ಅಮ್ಮ ಬೇಕು ಅಂತಲೇ ಇಟ್ಟಿರೋದು, ಅದು ಯಾವತ್ತಿದ್ರೂ ಕೂಡ ಅಲ್ಲೇ ಇರಬೇಕು ಅಂತೇಳಿ ಅಮ್ಮನ ಪ್ರೀತಿ ಅದು. ಸೊ ಅಲ್ಲಿ ಒಬ್ಬ ವೆಂಕಟರಮಣ ಅಂತ ಇದು ಹಿಂದೆ ಕೆಲಸ ಮಾಡ್ತಾಯಿದ್ದ ಹಿಟ್ಲಲ್ಲಿ, ಓಡ್ಕೊಂಡು ಬಂದು ಸರ್ ಕತೆ ಹೇಳಲಿಕ್ಕೆ, ಅವರು ಎಲ್ಲ ಫ್ಯಾಮಿಲಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಸೊ ಈಗ ನಾನೇ ಒಬ್ಬನೇ ಇದ್ದೀನಿ, ಏನಾಗಬೇಕಿತ್ತು ಕೇಳಿ ಅಂತೇಳಿ ನಾನು ಇದು ಎಲ್ಲ ಕೇಳಿದೆ, ಏನೇನಾಯಿತು ಅಂತೇಳಿ. ಅವನು ಹೇಳ್ದ, ಅದು ಮರ್ಡರ್ ಅಲ್ಲ ಸರ್, ಆ್ಯಕ್ಸಿಡೆಂಟ್ನಲ್ಲಿ ಅವನು ಹೋಗ್ಬಿಟ್ಟ, ಮಾಲಾಶ್ರೀ ಇದ್ದು ಅದರಲ್ಲಿ, ಆಮೇಲೆ ಇನ್ನೊಬ್ಬ ಹುಡುಗ ಇದ್ದ, ಅವನು ಸೇಫಾಗಿದ್ದಾನೆ ಅಂತೇಳಿ ಕರ್ಕೊಂಡು ಹೋದ ಹಿಟ್ಲಿಗೆ ಹೋದಾಗ ಮನೆ ಪಕ್ಕದಲ್ಲೇ ಒಂದು ತುಂಬ ಗಿಡಗಳು ಬೆಳೆದ ಒಂದು ಜಾಗ ಇದೆ, ಎತ್ತರಕ್ಕೆ ಬೆಳೆದಿದೆ. ಅಲ್ಲಿ ಅವರನ್ನು ಊಟಿಟ್ಟಿದ್ದೆ ಸುನೀಲ್. ನಾನು ಹಾಗೇ ನೋಡ್ತಾ ಇದ್ದೆ. ಎಲ್ಲ ಅರಗಿಣಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಆಯಿತು. ಅರಗಿಣಿಯಲ್ಲಿ ನಾವು ಮಾತಾಡಿದ್ದು, ಸಿನಿಮಾದಲ್ಲಿ ನಾಯಕನಾಗಬೇಕಾದ್ದು, ಇಂಥೆಲ್ಲ ಹಳೆ ಕಥೆಗಳೆಲ್ಲ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಟಕ್ 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 ಅಂತ ಹೋಗ್ತಾಯಿತ್ತು. ಇದು ಲೈಫು. ಅಲ್ಲಿಂದ ಸೀದಾ ಇವರ ಮನೆಗೆ ಬಂದೆ, ಅವ್ರ ಭಾವ ಮನೆ, ಅಕ್ಕನ ಮನೆಗೆ ಬಂದೆ. ಶಾಂತಾರಾಮ ಶೆಟ್ಟಿ ಇದ್ದರು. ಅವರು ಮಾತಾಡ್ಲಿಕ್ಕೆ ಹೊರಟರು. ಇದು ಈಗೆಲ್ಲ ಇತ್ತು, ಸುದ್ದಿ ಯಾವುದೋ ರೀತಿಯಲ್ಲಿ ಹರಡುತ್ತೆ. ಅವನು ಆಕ್ಸಿಡೆಂಟಲ್ಲಿ ತೀರಿದ್ದನ್ನೇ ಮರ್ಡ್ರ್ ಯಾರೋ ಮಾಡಿದ್ರು, ಚಂದದ ಹುಡುಗ ಅಲ್ವಾ, ಮರ್ಡ್ರ್ ಮಾಡಿದ್ದು ಅಂತ ಒಂದು ಸುದ್ದಿ ಬಂದುಬಿಡ್ತು. ಅದಲ್ಲ, ನನಗೆ ಗೊತ್ತಿದೆ ಅದು ಆಕ್ಸಿಡೆಂಟ್ನಲ್ಲೇ ತೀರ್ಕೊಂಡಿರೋದು. ಆದರೆ ಆಕ್ಸಿಡೆಂಟ್ ತೀರ್ಕೊಂಡ ಮೇಲೆ ಮೊದಲೇ ಸುನೀಲ್ ಮಾಲಾಶ್ರೀಯನ್ನು ಕರ್ಕೊಂಡು ಬರ್ತಾಯಿತ್ತು ಮನೆಗೆ ಅಂತ ಶಾಂತಾರಾಮ ಶೆಟ್ಟರೆ ನನ್ನದು ಹೇಳಿದ್ದು. ಮನೆ ರೆಗ್ಯುಲರಾಗಿ ಬಂದು ಹೋಗ್ತಾಯಿದ್ರು. ಸೊ ಸ್ನೇಹ, ಫ್ರೆಂಡ್ಶಿಪ್ ಇರ್ಬೋದು, ನಾವು ಆಲೋಚನೆ ಮಾಡ್ಕೊಂಡು ಆ ಥರ ಯೋಚನೆ ಮಾಡ್ಕೊಂಡಿದ್ವಿ. ಕರ್ಕೊಂಡು ಬರ್ತಾಯಿದ್ರು, ಮನೆಯಲ್ಲೇ ಇರ್ತಾಯಿದ್ರು, ಓಡಾಡ್ತಾಯಿದ್ರು. ಸೊ ತೀರ್ಕೊಂಡ ಮೇಲೆ ಕೂಡ ಒಂದು 4 ದಿವಸಕ್ಕೆ ಯಾಕೆ ಬಂದಿದ್ದಂತೆ. ಆ ಕಾರ್ಯ ಇದೆಯಲ್ಲ, ಅವರ ಒಂದು ಈ ಕಾರ್ಯ ತಿಥಿ ಕಾರ್ಯನ, ಅದಕ್ಕೆ 4 ದಿವಸ ಇದ್ದು ಹೋಗಿದ್ದಾರೆ ಅಂತ ಮಾಲಾಶ್ರೀ. ಸೊ ಅಷ್ಟೊಂದು ಅಟ್ಯಾಚ್ಮೆಂಟು. ನಾನು ಈಗ ಇಲ್ಲಿ ಹೇಳೋದೇನೆಂದರೆ, ಅಕಸ್ಮಾತ್ ಸುನೀಲ್ ಆಕ್ಸಿಡೆಂಟಲ್ಲಿ ಇಲ್ಲದೇ ಇರ್ತಿದ್ದರೆ ಖಂಡಿತ ಅದು ಮದುವೆ ಆಗೋದು. ನಾನು ತುಂಬ ಹತ್ತಿರದಿಂದ ಸುನೀಲ್ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಾಗಿ ಅವನಿಗೆ ಯಾವುದೇ ಆಕ್ಸಿಡೆಂಟ್ ಆಗುತ್ತೋ ಅದರ ಹಿಂದಿನ ದಿವಸ ಸಂಜೆ ನನಗೆ ಫೋನ್ ಮಾಡಿದ್ದ. ಆಗ ನಾನು ಕರ್ಮವೀರದಲ್ಲಿದ್ದೆ. ಆ ಫೋನ್ ಮಾಡಿದ ವಿಚಾರವನ್ನು ಆಮೇಲೆ ಹೇಳಿದ್ರಾಗುತ್ತಲ್ಲ. ಖಂಡಿತವಾಗ್ಲೂ ಸರ್, ಖಂಡಿತ. ಆ್ಯಂಡ್ ಆ್ಯಕ್ಚುಲಿ ನೀವು ಹೇಳಿದ್ಮೇಲೆ ನನಗೊಂದು ಪ್ರಶ್ನೆ ಮೂಡ್ತಾ ಇದೆ ಸರ್ ಇಲ್ಲಿ. ಏನಂದರೆ, ಮುಂಚೆನೂ ಒಬ್ಬ ಫ್ರೆಂಡಾಗಿ ಮಾಲಾಶ್ರೀಯವ್ರನ್ನ ಕರ್ಕೊಂಬರ್ತಿದ್ರು ಮನೆಗೆ. ಪರಿಚಯ ಯಾರೇ ಆಗಿರ್ಬೋದು, ಇಂಡಸ್ಟ್ರಿಯವರು ಪರಿಚಯ ಇದ್ದೇ ಇರ್ತಾರೆ, ಫ್ರೆಂಡಾಗಿ ಬಂದಿರ್ತಾರೆ. ಸೊ ಹಾಗೇ ಅವರು ತೀರ್ಕೊಂಡು ಆದಮೇಲೆ 4 ದಿನ ಮಾಲಾಶ್ರೀಯವರು ಅಲ್ಲೇ ಇದ್ರು ಅಂತ ಅವ್ರ ಭಾವ ಹೇಳಿದ್ರು ಅಂತ ಹೇಳಿದ್ರು. ಸೊ ಕೊನೆಗೆ ಅವರು ಮಾಲಾಶ್ರೀ ಅವರು ರಾಮು ಅವ್ರನ್ನ ಮದುವೆ ಆಗ್ತಾರೆ. ಸೊ ಇಲ್ಲಿ ಅವರಿಬ್ಬರದು ನಿಜವಾಗ್ಲೂ
ಸ್ನೇಹ ಆಗಿತ್ತ ಅಥವಾ ಪ್ರೀತಿ ಇತ್ತ ಅಥವಾ ಯಾವ ರೀತಿ ಇತ್ತು ಅವರಿಬ್ಬರ ಒಂದು friendship, ಅದನ್ನೇ ನಾನು relationship? ಹೇಳಲಿಕ್ಕೆ ಬರ್ತಾ ಇರೋದು. ಸುನೀಲ್ ಸೂಕ್ಷ್ಮವಾಗಿ ನನ್ನ ಹತ್ರ ಹೇಳಿದ್ದ, ಸೂಕ್ಷ್ಮವಾಗಿ ಹೇಳಿದ್ದ. ಸರ್ ಇದಂತೂ ಅದು ತುಂಬಾ ಏನು ಅಂತ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ನಾನು ಹೇಳ್ತೀನಿ. ನಿಜವಾಗ್ಲೂ ತುಂಬಾ ಕುತೂಹಲಕಾರಿಯಾಗಿದೆ ಇದು ಕೇಳಕ್ಕೆ ಸರ್. ನಿಜವಾಗ್ಲೂ ಒಂಥರ ಒಂದು ಸಪ್ರೇಟ್ ಪ್ರಪಂಚಕ್ಕೆ ಹೋಗ್ಬಿಟ್ಟೆ ನಾನಂತೂ. ಸೊ ಇದ್ರ ಬಗ್ಗೆ ನಿಮ್ಮಿಂದ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ತೀನಿ ಸರ್. ಆದರೆ ಈ ಸಂಚಿಕೆಯಲ್ಲ, ಮುಂದಿನ ಸಂಚಿಕೆ ತನಕ ನೀವೆಲ್ಲರೂ ಕಾಯಲೇಬೇಕು ಅಂತ ಹೇಳ್ತಾ ಈ ಒಂದು ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ಡಾಕ್ಟರ್ ಇಬ್ಬರು ಮತ್ತೆ ಸಿಗ್ತೀವಿ. ಮತ್ತೊಮ್ಮೆ ಈ ಒಂದು ಬೆಳ್ಳಿ ಕಾಲುಂಗುರ ಚಿತ್ರದ ಬಗ್ಗೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ವಿಷಯಗಳನ್ನು ಡಾಕ್ಟರ್ ಹಂಚ್ಕೊಳ್ತಾರೆ, ನಿಮಗೂ ತಲುಪಿಸ್ತಾರೆ. ಸೊ ನೋಡ್ತಾ ಇರಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿಮ್ಮ NKR TV ಕನ್ನಡನ ತಪ್ಪದೇ ನೋಡ್ತೀರಿ ಮನರಂಜನೆಗಾಗಿ. ಅಣುವಿನಲ್ಲೂ ಕನ್ನಡತನ. ನಮಸ್ಕಾರ.